ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ನಿನ್ನೆ ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡಿದಾರೋ ಅಂಥ ಅಭ್ಯರ್ಥಿಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಯಾರು ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ಬಿಟ್ಟು. ಆಯಿತಾ? ಈ ವಿಡಿಯೋದಲ್ಲಿ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲ ಕ್ವಶನ್ಗಳಿಗೂ ಕೀ ಆನ್ಸರ್ಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ ನೋಡೋದಾದರೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆ ಈ ಕೆಳಗಿನ ಕಾರಣದಿಂದ ಬರುತ್ತದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಈ 4ರಲ್ಲಿ ಇದರಿಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 2ನೇದು ಸರಿಯಾದ ಉತ್ತರ ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ? 1ನೇ ಕ್ವಶನ್ಗೆ 2ನೇ ಉತ್ತರ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಮೈಕ್ರೋಬ್ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 2ನೇದ್ರಿಗೆ ರೈಟ್ ಆನ್ಸರ್ ಬಂದು ಸ್ಪೈರುಲಿನಾ. ಇದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಮೀನಾಮಾಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವನ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಬಂದು 3ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 1 ಪಾದರಸ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNGಯನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಂದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಅಗ್ಗವಾಗಿ ಉರಿಯುತ್ತದೆ, CNGಯನ್ನು ನಿರಂತರವಾಗಿ ಮತ್ತು ಅಡೆತಡೆ ಇಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ, ಕಲಬೆರಕೆ ಮಾಡುವುದು ಅಥವಾ ಅನುಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ನೋಡೋದಾದರೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಅದಕ್ಕೆ ಈ 4ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆಗಿರುತ್ತೆ ಫ್ರೆಂಡ್ಸ್. C, B ಮತ್ತು A ರೈಟ್ ಆನ್ಸರ್ ಆಗಿರುತ್ತೆ. C, B, A ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್ 4ನೇ ಕ್ವಶನ್ಗೆ. ಓಕೆನಾ? ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಒಂದು 3ನೇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಅಂತ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಒಂದು ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿದರೆ ಈರುಳ್ಳಿ ಮತ್ತು ಕ್ಯಾಸ್ಟಕ್ಸ್ ರೈಟ್ ಆನ್ಸರ್ ಆಗಿರುತ್ತೆ. ಮತ್ತು 7ನೇ ಕ್ವಶನ್ ನೋಡೋದಾದರೆ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದಾದ ಈ ಸ್ಥಿತಿಯ ಹೆಸರು ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದು 7ನೇದರಿಗೆ ಯೂರೇಮಿಯಾ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಎಂಟನೇ ಕ್ವಶನ್ ನೋಡೋಣ. ಜೆಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆಗೆ ಚಲಿಸುತ್ತದೆ ಅಂತ ಕೊಟ್ಟಿದ್ದಾನೆ. 8ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ಧನಾತ್ಮಕ ಎಲೆಕ್ಟ್ರೋಡ್ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. 9ನೇ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ಪಟ್ಟಿ 1 ನೋಡೋದಾದರೆ ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಕೊಟ್ಟಿದ್ದಾನೆ. ಪಟ್ಟಿ 2 ಬಂದು ಪರಿಭ್ರಮಣೆಯ ಅವಧಿ ಅಂತ ಕೊಟ್ಟಿದ್ದಾನೆ. ಇದು ಒಂದು 84 ವರ್ಷ, 12 ವರ್ಷ, 165 ವರ್ಷ, 29 ವರ್ಷ ಕೊಟ್ಟಿದ್ದಾನೆ. 9ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಇದು 4ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ನೋಡೋದಾದರೆ ಹೇಳಿಕೆ 1, ಫ್ಯೂಸ್
ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ನೋಡೋದಾದರೆ ವ್ಯಾಸವನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕಾರ್ಯಕ್ರಮದಲ್ಲಿ ಜೋಡಿಸುತ್ತಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. 10ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಫ್ರೆಂಡ್ಸ್. ಓಕೆನಾ. 10ನೇದು. ಇವಾಗ 11ನೇ ಕ್ವಶನ್ ಹೋಗೋಣ. 11ನೇ ಕ್ವಶನ್ ನೋಡೋದಾದರೆ GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಗಗನ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ SBS ಅಂತ ಕೊಟ್ಟಿದ್ದೇನೆ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಅಂದರೆ ಇದಕ್ಕೆ 4 ಆಪ್ಷನ್ನಲ್ಲಿ ಒಂದು ರೈಟ್ ಆನ್ಸರ್ ಫ್ರೆಂಡ್ಸ್. 4ರಲ್ಲಿ ಇದರಿಗೆ ಇಸ್ರೋ ಮತ್ತು AAI ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ. 12ನೇದು ನೋಡೋದಾದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ ಇದಕ್ಕೆ 12ನೇದಕ್ಕೆ ರೈಟ್ ಆನ್ಸರ್ ಬಂದು ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದ್ದಾಗಿರುತ್ತದೆ. ಇದು ರೈಟ್ ಆನ್ಸರ್ ಫ್ರೆಂಡ್ಸ್. 12ನೇದು. 13ನೇದು ನೋಡೋದಾದರೆ ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವು ಅನುಭವಿಸುತ್ತದೆ. ಅದಕ್ಕೆ ಕಾರಣವಾಗಬಹುದಾದ ಅಂಶವೇನೆಂದರೆ ಇಲ್ಲಿ ನೋಡೋದಾದರೆ ಇದರಿಗೆ 13ನೇದರಿಗೆ ರೈಟ್ ಆನ್ಸರ್ ಬಂದು ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಅಂತ ಕೊಟ್ಟಿದ್ದಾರಲ್ಲ, ರೈಟ್ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ 14ನೇ ಕ್ವಶನ್ ನೋಡೋಣ. ಹೇಳಿಕೆ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ ನೋಡೋದಾದರೆ ಆಮ್ಲಗಳ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 14ನೇದರಿಗೆ ರೈಟ್ ಆನ್ಸರ್ ಬಂದು 1 ಆಗಿರುತ್ತೆ. ಹೇಳಿಕೆ 1 ಮತ್ತು 2 ಹೇಳಿಕೆ 2 ಸರಿ ಇಲ್ಲ. ಓಕೆನಾ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಇಲ್ಲ ಫ್ರೆಂಡ್ಸ್. ಓಕೆ. 15ನೇ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ CU + ZN, CU + SN, CU + SN, PU + SN NA + HG ಕೊಟ್ಟಿದ್ದಾನೆ. ಇಲ್ಲಿ ನೋಡೋದು ಪಟ್ಟಿ 2 ನೋಡೋದಾದ್ರೆ ಸೋಲ್ಡರ್, ಹಿತ್ತಾಳೆ, ಅಮಾಲ್ಗಮ್, ಕಂಚು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಕೆಳಗಡೆ ಸಂಕೇತಗಳು ಕೊಟ್ಟಿದ್ದಾನೆ. ಈ 15ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಂದು 1 ಆಗಿರುತ್ತೆ ಫ್ರೆಂಡ್ಸ್. ಓಕೆನಾ. 16ನೇ ಕ್ವಶನ್ ನೋಡೋಣ. ದೂರದರ್ಶನದ ನಳಿಕೆಗಳು ಮತ್ತು ದೀಪ ಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾನೆ. 16ನೇದರಿಗೆ ಒಂದು ಕ್ರಿಪ್ಟಾನ್ ಮತ್ತು ಸ್ಕೆನಾನ್ ಆಗಿರುತ್ತೆ ಫ್ರೆಂಡ್ಸ್, ರೈಟ್ ಆನ್ಸರ್. 17ನೇ ಕ್ವಶನ್ ನೋಡೋಣ. ಅಪಾಯ ಸಂಕೇತ ದೀಪಗಳು ಕೆಲವು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದು 17ನೇದರಿಗೆ ರೈಟ್ ಆನ್ಸರ್ ಬಂದು ಕನಿಷ್ಠ ಚೆದುರುತ್ತದೆ ಅಂತ ಅದು ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 18ನೇ ಕ್ವಶನ್ ನೋಡೋಣ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಸಾವಯವ ಸಂಯುಕ್ತವನ್ನು ಬಳಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದಕ್ಕೆ 18ನೇದರಿಗೆ ರೈಟ್ ಆನ್ಸರ್ ಬಂದು ಪೊಟ್ಯಾಷಿಯಂ ಪರಮಾಂಗನೇಟ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 19ನೇ ಕ್ವಶನ್ ನೋಡೋದಾದರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಇದನ್ನು ಪಟ್ಟಿ 1 ಉಪಕರಣಗಳು, ಪಟ್ಟಿ 2 ಬಳಕೆ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಪ್ಲಾನಿಮೀಟರ್, ಪ್ಯಾಥೋಗ್ರಾಫ್, ಬಾರೋಮೀಟರ್, ಥರ್ಮೋಮೀಟರ್ ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 2ರಲ್ಲಿ ನಕ್ಷತ್ರಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು. ನೆಕ್ಸ್ಟ್ ನೋಡೋದಾದರೆ ಕ್ಷೇತ್ರವನ್ನು ಅಳೆಯಲು, ವಾಯುಮಂಡಲದ ಒತ್ತಡ ಅಳೆಯಲು, ಉಷ್ಣಾಂಶ ಅಳೆಯಲು ಅಂತ ಕೊಟ್ಟಿದ್ದಾನೆ. 19ನೇದರಿಗೆ ರೈಟ್ ಆನ್ಸರ್ ಬಂದು ರೈಟ್ ಆನ್ಸರು ಇಲ್ಲಿ ಕೆಳಗಡೆ ಸಂಕೇತಗಳಲ್ಲಿ ಆಪ್ಷನ್ 1 ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 20ನೇ ಕ್ವಶನ್ ನೋಡೋದಾದರೆ ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 20ನೇದರಿಗೆ ರೈಟ್ ಆನ್ಸರ್ ಬಂದು
ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 21ನೇ ಕ್ವಶನ್ ನೋಡೋಣ. ಇದು ಸರಿಯಾಗಿ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಬೋರ್ಘಾಟ್ ಮುಂಬಯಿ ಮತ್ತು ಪುಣೆ ಅಂತ ಕೊಟ್ಟಿದ್ದಾನೆ. ತಾಲ್ಘಾಟ್ ಮುಂಬಯಿ ಮತ್ತು ನಾಸಿಕ್ ಕೊಟ್ಟಿದ್ದಾನೆ. ಪಾಲ್ಘಾಟ್ ಬಂದು ರಾಜ್ಮನ್ಸ್ ಮತ್ತು ಪಾಲಿ ಕೊಟ್ಟಿದ್ದಾನೆ. ಆಗುಂಬೆ ಘಾಟ್ ಬಂದು ಉಡುಪಿ ಮತ್ತು ಶಿವಮೊಗ್ಗ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಏನು ಕೇಳಿದ್ದಾನೆ ಅಂದರೆ ಇಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. 21ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಬೋರ್ಘಾಟ್ ಮುಂಬಯಿ ಮತ್ತು ಪುಣೆ, ಪಾಲ್ಘಾಟ್ ಮುಂಬಯಿ ಮತ್ತು ನಾಸಿಕ್, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ಇವೆರಡು ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ 22ನೇ ಕ್ವಶನ್ ನೋಡೋಣ. ಈ ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಈ ಸೈಡ್ ಬಂದು ಯಾವ ಮಣ್ಣು ಇದೆ ಅಂದ್ಬಿಟ್ಟು ನಾವು ಗುರುತಿಸ್ಬೇಕಾಗುತ್ತೆ. ಸರಿನಾ? 22ನೇದರಿಗೆ ರೈಟ್ ಆನ್ಸರ್ ಬಂದು ಜಂಬಿಟ್ಟಿಗೆ ಮಣ್ಣು ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ 23ನೇ ಕ್ವಶನ್ ನೋಡೋಣ. ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾನೆ ನಗರಗಳ ಹೆಸರು. ನಗರ, ಮೆಗಾ ಸಿಟಿ, ಮೆಗಾಲೋಪೋಲಿಸ್, ನಗರ ಸಮುಚ್ಚಯ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಿನವುಗಳಲ್ಲಿ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆ ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾನೆ. 23ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್. ಎ, ಡಿ, ಸಿ ಮತ್ತು ಬಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹಂಗೆ 24ನೇ ಕ್ವಶನ್ ನೋಡೋಣ. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ನೋಡೋಣ ಒಂದೊಂದೇ. ಜವಾಹರ್ಲಾಲ್ ನೆಹರು ಬಂದರು ನವಶೇವಾ, ದೀನ್ ದಯಾಳ್ ಬಂದರು ಕಾಂಡ್ಲಾ, ವಿ.ಓ. ಚಿದಂಬರಂ ಬಂದರು ಪಾರಾದೀಪ್, ಕಾಮರಾಜರ್ ಬಂದರು ಇನ್ನೋರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಂಕೇತಗಳು ಕೊಟ್ಟಿದ್ದಾನೆ. ಇಲ್ಲಿ 24ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ಎ, ಬಿ ಮತ್ತು ಡಿ ಸರಿಯಾಗಿದೆ. ಇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 25ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದರಿಗೆ ನೋಡೋದಾದರೆ 4 ಆಪ್ಷನಲ್ಲಿ 25ನೇದರಿಗೆ ಬಿಹಾರದ ಮೂಲಕ ಹಾದು ಹೋಗೋದಿಲ್ಲ ಫ್ರೆಂಡ್ಸ್ ಕರ್ನಾಟಕ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ 26ನೇ ಕ್ವಶನ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಪಟ್ಟಿ 1 ಪಟ್ಟಿ 2 ನೋಡೋಣ. ಸಿಮೆಂಟ್ ಉತ್ಪಾದನಾ ಘಟಕ ರಾಜ್ಯಗಳು ಕೊಟ್ಟಿದ್ದಾನೆ. ಓಕೆನಾ? ಇಲ್ಲಿ ನೋಡೋಣ. ಲಾಕೇರಿ, ವಿಜಯವಾಡ, ರಾಮಗುಂಡ, ದುರ್ಗಾಪುರ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 2ರಲ್ಲಿ ರಾಜ್ಯಗಳು ಕೊಟ್ಟಿದ್ದಾನೆ. ತೆಲಂಗಾಣ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಸಂಕೇತಗಳನ್ನು ಕೊಟ್ಟಿದ್ದಾನೆ ಕೆಳಗಡೆ ಆಪ್ಷನ್ನಲ್ಲಿ ಕೊಟ್ಟು. 26ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ನೋಡೋಣ. 27ನೇ ಕ್ವಶನು. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಈ 4ರಲ್ಲಿ 27ನೇ ರೈಟ್ ಆನ್ಸರ್ ಬಂದು ರೈನ್ ಒಳನಾಡಿನ ಜಲಮಾರ್ಗ. ಇದು ರೈಟ್ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 28ನೇ ಕ್ವಶನ್ ನೋಡೋಣ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ನೋಡಿದ್ರೆ 4 ಆಪ್ಷನ್ ಇದೆ. 28ನೇದರಿಗೆ ರೈಟ್ ಆನ್ಸರ್ ಬಂದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ನಡುವೆ ರೈಲ್ವೆ ಮಾರ್ಗ ಸಂಪರ್ಕಿಸುತ್ತೆ. ಸರಿನಾ ಫ್ರೆಂಡ್ಸ್? ನೆಕ್ಸ್ಟ್ 29ನೇ ಕ್ವಶನ್ನು. ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶವನ್ನು ಅಥವಾ ಅಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತ ಅಂತ ಕೊಟ್ಟಿದ್ದಾನೆ. ಕೆಳಗೆ ಆಪ್ಷನ್ಗಳು ಕೊಟ್ಟಿದ್ದಾನೆ. 29ನೇದರಿಗೆ ರೈಟ್ ಆನ್ಸರ್ ನೋಡೋದಾದರೆ ಬಿ, ರೇಖಾಂಶ ಪ್ರಭಾವ ಬೀರುತ್ತೆ ಫ್ರೆಂಡ್ಸ್ ಹವಾಮಾನದ ಮೇಲೆ. ನೆಕ್ಸ್ಟ್ 30ನೇ ಕ್ವಶನ್ ನೋಡೋಣ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುವರು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅರ್ಬನ್ ಸೆಂಟರ್, ಗ್ರೀನ್ ಫೀಲ್ಡ್, ವಾಣಿಜ್ಯ ಕೇಂದ್ರಿತ, ಪ್ರಯಾಣಿಕರ ಕೇಂದ್ರಿತ ಅಂತ ಕೊಟ್ಟಿದ್ದಾನೆ. 30ನೇದರಿಗೆ ರೈಟ್ ಆನ್ಸರ್ ಬಂದು ಗ್ರೀನ್ ಫೀಲ್ಡ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್
31ನೇ ಕ್ವಶನ್ ನೋಡೋಣ. ಭಾರತದ ಯಾವ ರಾಜ್ಯದಲ್ಲಿ ಬೋರ್ಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 31ನೇದರಿಗೆ ರೈಟ್ ಆನ್ಸರ್ ಬಂದು ಅಸ್ಸಾಂ ರೈಟ್ ಆನ್ಸರ್ ಆಗುತ್ತೆ. 32ನೇ ಕ್ವಶನ್ ನೋಡೋಣ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಾಲಗಂಗಾಧರ ತಿಲಕ್ ಅಂತ ಕೊಟ್ಟಿದ್ದಾನೆ, ವಿ.ಕೆ. ಚಿಪ್ಲುಂಕರ್ ಅಂತ ಕೊಟ್ಟಿದ್ದಾನೆ, ತುಳಸಿರಾಮ್ ಕೊಟ್ಟಿದ್ದಾರೆ, ಗೋಪಾಲ ಗಣೇಶ್ ಅಗರ್ಕರ್ ಅಂತ ಕೊಟ್ಟಿದ್ದಾನೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. 32ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್, ಎ, ಬಿ ಮತ್ತು ಡಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 33ನೇ ಕ್ವಶನ್ ನೋಡೋಣ. 33ನೇ ಕ್ವಶನ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾನೆ. ಪಟ್ಟಿ 1 ಕರ್ತೃ ಮತ್ತು ಪಟ್ಟಿ 2 ಕೃತಿ ಕೊಟ್ಟಿದ್ದಾನೆ. ನೋಡೋಣ. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ ರಾಯ್, ದಿನಬಂಧು ಮಿತ್ರ, ಸಚೀಂದ್ರನಾಥ್ ಸನ್ಯಾಲ್ ಅಂತ ಕೊಟ್ಟಿದ್ದಾನೆ. ಪಟ್ಟಿ 2 ನೋಡೋಣ. ಬಂದಿ ಜೀವನ್, ನೀಲ್ ದರ್ಪಣ್, ದಿ ರಿಯಾಕ್ಷನ್ ಆಫ್ ರಿಲಿಜಿಯನ್ ಥಾಟ್ಸ್ ಇನ್ ಇಸ್ಲಾಂ, ಆ್ಯಂಡ್ ಹ್ಯಾಪಿ ಇಂಡಿಯಾ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಸಂಕೇತಗಳು ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ಗಳು. 33ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. 33ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 34ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ಜಲಿಯನ್ ವಾಲಾಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳ ವಿಭಜನೆ, ಸೂರತ್ ವಿಭಜನೆ ಅಂತ ಕೊಟ್ಟಿದ್ದಾನೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. 34ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ ಫ್ರೆಂಡ್ಸ್? ನೆಕ್ಸ್ಟ್ 35ನೇ ಕ್ವಶನ್ ನೋಡೋಣ. ಲೋಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ಪಂಡಿತ್ ವಿದ್ಯಾಸಾಗರ್, ಗೋಪಾಲ ಹರಿ ದೇಶ್ಮುಖ್, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ 35ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಗೋಪಾಲ್ ಹರಿದೇವ್ ಮುಖ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 35ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಅವರು. 36ನೇದಕ್ಕೆ ರೈಟ್ ಆನ್ಸರ್ ಬಂದು ಮುಜೀರಿಸ್ ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ 37ನೇ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 37ನೇ ಕ್ವಶನ್ ನೋಡೋಣ. ಅದು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 1ರಲ್ಲಿ ನೋಡೋಣ. ಸೆಂಟ್ರಲ್ ಕಾಲೇಜ್ ಬೆಂಗಳೂರು, ಶಾರದಾಂಬೆ ದೇವಾಲಯ ಶೃಂಗೇರಿ, ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು, ಕಮಲ್ ಮಹಲ್ ಹಂಪಿ ಅಂತ ಕೊಟ್ಟಿದ್ದಾನೆ. ಪಟ್ಟಿ 2 ದ್ರಾವಿಡ ಶೈಲಿ, ಆಧುನಿಕ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿ, ಗೋತಿಕ್ ಶೈಲಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಈ 4 ಆಪ್ಷನ್ಗಳಲ್ಲಿ ಒಂದು ರೈಟ್ ಆನ್ಸರ್ ಆಗಬೇಕು ಫ್ರೆಂಡ್ಸ್. 37ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ನೋಡೋಣ. ಒಂದೊಂದೇ. ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದನು. ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು. ನೆಕ್ಸ್ಟ್ ಸಿ ನೋಡೋದಾದರೆ ವಿಷ್ಣುವರ್ಧನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ಡಿ ನೋಡೋದಾದರೆ ವಿಷ್ಣುವರ್ಧನನ್ನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಕೆಳಗಡೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 38ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ಎ, ಬಿ ಮತ್ತು ಡಿ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 39ನೇ ಕ್ವಶನ್ ನೋಡೋಣ. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಹೇಳಿಕೆ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದಾರೆ ಎಂದು ಕೊಟ್ಟಿದ್ದಾರೆ. 39ನೇದರಿಗೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಇದರಿಗೆ ರೈಟ್ ಆನ್ಸರ್ ಬಂದು ಅಲ್ಲಸಾನಿ ಪೆದ್ದಣ್ಣ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 40ನೇ ಕ್ವಶನ್ ನೋಡೋಣ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಶರಕ ದಾಳಿ, ಇಂಡಿಗೋ ಗ್ರೀಕ್ ದಾಳಿ, ಕುಶನರ ದಾಳಿ, ಪ್ರಾರ್ಥಿಯನರ ದಾಳಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ನೋಡೋಣ. ಇದರಿಗೆ
40ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. 41ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್ ಮತ್ತು ಟಿ ಆನಂದರಾವ್ ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ 42ನೇ ಕ್ವಶನ್ ನೋಡೋಣ. 42ನೇ ಕ್ವಶನ್ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ 1 ನೋಡೋಣ. 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು ಅಂತ ಕೊಟ್ಟಿದ್ದಾನೆ. ಹೇಳಿಕೆ 2 ನೋಡೋದಾದ್ರೆ, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಇಲ್ಲಿ ಹೇಳಿಕೆ ಆಯ್ಕೆಗಳು ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ. ಹೇಳಿಕೆಗೆ 4 ಆಪ್ಷನ್ಗಳು ಕೊಟ್ಟಿದ್ದಾನೆ. ಈ 4 ಆಪ್ಷನ್ಗಳಲ್ಲಿ 42ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ. ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧವಿಲ್ಲ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 43ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನು ಹೇಳಿಕೆ 1 ನೋಡೋಣ. ರಣಜಿತ್ ಸಿಂಗ್ ಅವರು ನಿರಂಕುಶಿತ ಪ್ರಭಾವವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ 2ನೇ ಹೇಳಿಕೆ, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲವಾದರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. 43ನೇದರಿಗೆ ರೈಟ್ ಆನ್ಸರ್ ಬಂದು ಇಲ್ಲಿ 4 ಆಪ್ಷನ್ಗಳಲ್ಲಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಇದು ರೈಟ್ ಆನ್ಸರ್ ಫ್ರೆಂಡ್ಸ್. ಸರಿನಾ? ನೆಕ್ಸ್ಟ್ 44ನೇ ಕ್ವಶನ್ ನೋಡೋಣ. ಕ್ರಿಸ್ತಪೂರ್ವ BCE 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. ನೋಡೋಣ. ಪಟ್ಟಿ 1 ಪಟ್ಟಿ 2 ಇದು ಗಣರಾಜ್ಯ, ಇದು ರಾಜಧಾನಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪಟ್ಟಿ 1 ನೋಡೋಣ. ಗಣರಾಜ್ಯಗಳು ಅವಂತಿ, ಕೋಸಾಲ, ಪಸ್ಸ, ಮಗಧ ಅಂತ ಕೊಟ್ಟಿದ್ದಾನೆ. ಪಟ್ಟಿ 2 ರಾಜಧಾನಿ ನೋಡೋಣ. ಕೌಸಾಂಬಿ, ರಾಜಗೃಹ, ಉಜ್ಜಯಿನಿ, ಅಯೋಧ್ಯೆ ಅಂತ ಕೊಟ್ಟಿದ್ದಾನೆ. 44ನೇದರಿಗೆ ರೈಟ್ ಆನ್ಸರ್ ಬಂದು ನೋಡೋದಾದ್ರೆ ಇಲ್ಲಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. 45ನೇ ಕ್ವಶನ್. ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆಯಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ 2 ಪ್ರಜಾಪತಿ ರೈಟ್ ಆನ್ಸರ್ ಆಗುತ್ತೆ. ಇವರು ದೇವತೆ ಅಲ್ಲ ಫ್ರೆಂಡ್ಸ್. ಓಕೆನಾ? ಋಗ್ವೇದದ ಕಾಲದಲ್ಲಿ, ಅದಕ್ಕೆ ಪ್ರಜಾಪತಿ ರೈಟ್ ಆನ್ಸರ್. ನೆಕ್ಸ್ಟ್ 46ನೇ ಕ್ವಶನ್. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಹೇಳಿಕೆ ನೋಡೋಣ. ಹೇಳಿಕೆ 1, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ಹೇಳಿಕೆ 2, ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಫ್ರೆಂಡ್ಸ್. 46ನೇದರಿಗೆ ರೈಟ್ ಆನ್ಸರ್ ನೋಡೋಣ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ, ಆದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ವಿವರಿಸುವುದಿಲ್ಲ. ಓಕೆನಾ? ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 47ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೆಳಗಡೆ 47ನೇದರಿಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ 47ನೇದರಿಗೆ ರೈಟ್ ಆನ್ಸರ್ ಬಂದು ಬಾಣಭಟ್ಟ ಹರ್ಷ ಚರಿತೆಯಲ್ಲಿ. ಇದು ರೈಟ್ ಆನ್ಸರ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 48ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಕೊಟ್ಟಿದ್ದಾನೆ. 48ನೇದರಿಗೆ ರೈಟ್ ಆನ್ಸರ್ ನೋಡೋಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಯಾವುದೇ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಷನ್ಗಳು ಬಂದೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಆ ನೋಟಿಫಿಕೇಷನ್ಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ಅದನ್ನು ನಾನು ವಿಡಿಯೋದಲ್ಲಿ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ 48ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಕೊಟ್ಟಿದ್ದಾನೆ. 48ನೇದರಿಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 2 ರೈಟ್ ಆನ್ಸರ್.
ಆಪ್ಷನ್ 2 ರೈಟ್ ಆನ್ಸರ್. 1ನೇ ಆದಿತ್ಯ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 49ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇಷಾಸೂರಿಯಿಂದ ವರ್ಗಾವಣೆಗೊಂಡಿಲ್ಲ ಅಂತ ಕೊಟ್ಟಿದ್ದಾನೆ. ಇಲ್ಲಿ 4ನೇ ಆಪ್ಷನ್ 49ನೇದಕ್ಕೆ ರೈಟ್ ಆನ್ಸರ್ ಬಂದು ಕುಷ್ಕ್ ಇ ಸಿರಿ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 50ನೇ ಕ್ವಶನ್ ನೋಡೋಣ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. 50ನೇ ಕ್ವಶನ್ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೋಡೋಣ. ಇಲ್ಲಿ ಪಟ್ಟಿ 1 ಗುರು ರಾಮದಾಸ, ಗುರು ಅರ್ಜುನ ದೇವ, ಗುರು ಹರಗೋವಿಂದ, ಗುರು ಗೋವಿಂದ್ ಸಿಂಗ್ ಅಂತ ಕೊಟ್ಟಿದ್ದಾನೆ. ಪಟ್ಟಿ 2 ನೋಡೋದಾದ್ರೆ ಅಕಾಲ್ ತಖ್ತ್ ಸ್ಥಾಪನೆ, ಆದಿ ಗ್ರಂಥವನ್ನು ಸಂಕಲಿಸಿದರು, ಖಾಲ್ಸಾ ಸ್ಥಾಪನೆ, ಅಮೃತಸರ ನಗರ ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾನೆ. ಈ ಕೆಳಗಡೆ ನೋಡೋದಾದ್ರೆ ಸಂಕೇತಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್ 50ನೇದ್ರಿಗೆ. ಇಲ್ಲಿ ನೋಡೋದಾದ್ರೆ 50ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ 4 ರೈಟ್ ಆನ್ಸರ್ ಆಗಿರುತ್ತೆ. A 4 ಓಕೆನಾ. ಗುರುದಾಸ ಬಂದು ಅಮೃತಸರ ನಗರ ಸ್ಥಾಪನೆ, ಬಿ ಬಂದು 2 ಗುರು ಅರ್ಜುನ ದೇವ ಬಂದು ಅಕಾಲ್ ತಖ್ತ್ ಸ್ಥಾಪನೆ, ಗುರು ಹರಗೋವಿಂದ ಬಂದು ಪಿ ಬಂದು 2 ಆಗಿರುತ್ತೆ ಫ್ರೆಂಡ್ಸ್. ಆದಿಗ್ರಂಥವನ್ನು ಸಂಕಲಿಸಿದರು. ಗುರು ಹರಗೋವಿಂದ ಬಂದು ಅಕಾಲ್ ತಖ್ತ್ ಸ್ಥಾಪನೆ ಆಗಿರುತ್ತೆ. ಇದು ಗುರು ಗೋವಿಂದ್ ಸಿಂಗ್ ಬಂದು ಖಾಲ್ಸಾ ಸ್ಥಾಪನೆ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟು ಫ್ರೆಂಡ್ಸ್ ಏನು ನಿನ್ನೆ ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಆನ್ಸರ್ಗಳಾಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ 50 ಪ್ರಶ್ನೆಗಳು ತಿಳಿಸ್ಕೊಡ್ತೀನಿ. ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆನಾ. ಇನ್ನು 50 ವಿಡಿಯೋಗಳು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸರಿನಾ. ವಿಡಿಯೋ ಲೆಂತಿ ಆಗಬಾರ್ದು ಅಂದ್ಬಿಟ್ಟು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆನಾ. ಇದು ವರ್ಷನ್ ಸಂಕೇತ A1 ಆಗಿರುತ್ತೆ. ಇದು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ನಿನ್ನೆ ನಡೆದಂತಹ ಪ್ರಶ್ನೆಗಳಿಗೆ ಎಲ್ಲದರಿಗೂ ಉತ್ತರಗಳಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2ನಲ್ಲಿ ಸಿಗೋಣ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.